ಇನ್ನು ಮಂಡ್ಯದಲ್ಲೂ ಕೂಡ ಎಂದಿನಂತೆ ಬಸ್ ಸಂಚಾರ ಇದೆ. ಜಿಲ್ಲೆಯ 492 ರೂಟ್ಗಳಲ್ಲೂ ಕೂಡ ಬಸ್ ಸಂಚರಿಸಿವೆ. ಕೆಲ ಮುಖಂಡರಷ್ಟೇ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಜಿಲ್ಲೆಯ 6 ಡಿಪೋಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆ ಎದುರಾಗಿಲ್ಲ. ಎಂದಿನಂತೆ ಬಸ್ನಲ್ಲಿ ಜನ ಕೂಡ ಪ್ರಯಾಣಿಸುತ್ತಿದ್ದಾರೆ. ಒಂದು ಕಡೆ ಬೆಂಗಳೂರಿನಲ್ಲಿ ಸಾರಿಗೆ ನೌಕರರ ಪ್ರತಿಭಟನೆ ನಡೀತಾ ಇದೆ. ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿತ್ತು ಸಾರಿಗೆ ಸಿಬ್ಬಂದಿ ಬಳಿ. ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ. ಈ ನಡುವೆ ಆಯಾ ನಿಗಮಗಳ ಮುಖ್ಯಸ್ಥರು ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿದ್ರು. ಜನರಿಗೆ ತೊಂದರೆ ಆಗದಂತೆ ಬಸ್ಸನ್ನ ತೆಗಿಬೇಕು, ಇಲ್ಲದೇ ಇದ್ರೆ ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ. ಹಾಗಾಗಿ ಬಹುತೇಕ ಕಡೆಗಳಲ್ಲಿ ಬಸ್ಗಳಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಉಂಟಾಗಿಲ್ಲ. ನಮ್ಮ ಪ್ರತಿನಿಧಿ ದಿಲೀಪ್ ಈ ಕುರಿತು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ಸಾರಿಗೆ ನೌಕರರುಗಳು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂಥದ್ದು. ವಿವಿಧ ಬೇಡಿಕೆಯನ್ನ ಈಡೇರಿಸುವಂತೆ ಸರ್ಕಾರಕ್ಕೆ ಡೆಡ್ಲೈನ್ ಅನ್ನು ಕೊಟ್ಕೊಂಡು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಆದರೆ ಸದ್ಯಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ಈ ಒಂದು ಪ್ರತಿಭಟನೆಯಿಂದ ಯಾವುದೇ ರೀತಿಯಂಥ ಸಮಸ್ಯೆ ತಲೆದೂರಿಲ್ಲ. ಯಾಕಂದರೆ ಮಂಡ್ಯ ಜಿಲ್ಲೆಯಾದ್ಯಂತ 492 ರೂಟ್ಗಳು ಬಸ್ ಸಂಚಾರ ಮಾಡುತ್ತೆ. 492 ರೂಟ್ಗಳು ಬೆಳಗ್ಗೆಯಿಂದನೂ ಕೂಡ ಸಂಚಾರವನ್ನು ಮಾಡ್ತಾ ಇದೆ. ಸದ್ಯಕ್ಕೆ ಯಾವುದೇ ರೀತಿಯಂಥ ಸಮಸ್ಯೆ ಇಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಬರುವಂಥ 6 ಡಿಪೋಗಳಲ್ಲೂ ಕೂಡ ಎಲ್ಲ ಬಸ್ಗಳು ಸಂಚಾರ ಮಾಡ್ತಾ ಇದೆ. ನಾನು ಶ್ರೀರಂಗಪಟ್ಟಣದ ದೃಶ್ಯವನ್ನು ತೋರಿಸ್ತಾ ಇದ್ದೇನೆ. ಶ್ರೀರಂಗಪಟ್ಟಣ ಬಸ್ ನಿಲ್ದಾಣದಲ್ಲಿದ್ದೇನೆ. ಶ್ರೀರಂಗಪಟ್ಟಣ ಬಸ್ ನಿಲ್ದಾಣ ಸಾಕಷ್ಟು ಪ್ರಯಾಣಿಕರಿದ್ದಾರೆ. ಅಷ್ಟೇ ಪ್ರಮಾಣದಲ್ಲಿ ಬಸ್ಗಳು ಕೂಡ ಸಂಚಾರವನ್ನು ಮಾಡ್ತಾ ಇದೆ. ಯಾವುದೇ ರೀತಿಯಾದಂಥ ಬಸ್ ವ್ಯತ್ಯಯ ಕಂಡು ಬಂದಿಲ್ಲ. ಒಂದು ವೇಳೆ ಸಾರಿಗೆ ನೌಕರರ ಮನವೊಲಿಸುವಲ್ಲಿ ರಾಜ್ಯ ಸರ್ಕಾರ ಏನಾದರೂ ವಿಫಲವಾದರೆ ಸಂಜೆ ನಂತರ ಏನಾದರೂ ಇದು ಬಂದ್ ಬಿಸಿ ತಟ್ಟುವ ಸಾಧ್ಯತೆ ಇರುವಂಥದ್ದು. ಯಾಕಂದರೆ ಪ್ರತಿ ಬಾರಿಯೂ ಕೂಡ ಒಂದು ಡೆಡ್ಲೈನನ್ನು ಕೊಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ರು. ಈಗ ಸಾರಿಗೆ ನೌಕರರ ಜೊತೆ ಸಮನ್ವಯತೆ ಸಾಧಿಸಲಿಕ್ಕೆ ಆಗದೆ ಇರುವ ಕಾರಣಕ್ಕೋಸ್ಕರ ಒಂದಷ್ಟು ಪ್ರತಿಭಟನೆಗಳು ಜೋರಾಗ್ತಾ ಇದ್ದಾರೆ. ಆದರೆ ಮಂಡ್ಯ ಜಿಲ್ಲೆಯಿಂದ ಕೆಲ ಮುಖಂಡರುಗಳಷ್ಟೇ ಭಾಗಿಯಾಗಿರುವಂಥದ್ದು. ಅದನ್ನು ಹೊರತುಪಡಿಸಿ ಇನ್ಯಾರು ಎಲ್ಲ ನೌಕರರುಗಳು ಕೂಡ ಹಾಜರಾಗಿದ್ದಾರೆ. ಎಲ್ಲರೂ ಕೂಡ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಬೆಂಗಳೂರಿನಿಂದ ಬರುವಂಥ ಬಸ್ಗಳಾಗಿರ್ಬೋದು, ಮಂಡ್ಯ ಶ್ರೀರಂಗಪಟ್ಟಣದಿಂದ ಬೇರೆ ಬೇರೆ ಭಾಗಕ್ಕೆ ಅಂದರೆ ಮಂಡ್ಯ ಜಿಲ್ಲೆಯಾದ್ಯಂತ ಸಾಕಷ್ಟು ಬಸ್ಗಳು ಸಂಚಾರ ಮಾಡ್ತಾ ಇದೆ. ಅದೆಲ್ಲವೂ ಕೂಡ ಸಾಮಾನ್ಯ ಎಂದಿನಂತೆ ಬಸ್ ಸಂಚಾರ ಹೇಗಿತ್ತು ಅದೇ ರೀತಿಯಾದಂಥ ಬಸ್ ಸಂಚಾರ ನಡೀತಾ ಇದೆ. ಅದನ್ನು ಹೊರತುಪಡಿಸಿ ಸದ್ಯಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಕಂಡು ಬರ್ತಾ ಇಲ್ಲ. ಕ್ಯಾಮರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೋಡಳ್ಳಿ, TV9 ಮಂಡ್ಯ.